ಹಾಯ್ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ನಮ್ಮ ಜರ್ನಿ ರೀ ಸ್ಟಾರ್ಟ್ ಆಯ್ತು ರೀ. ಎಲ್ರ ಫೇವ್ರೆಟ್ ಪ್ಲೇಸ ಆ್ಯಂಡ್ ಎಲ್ರದ್ದು ಡ್ರೀಮ್ ಪ್ಲೇಸನ್ನು ಅನ್ಬೋದು. ಸೊ ನಾನೀಗ ನಿಮ್ಮನ್ನು ಕರ್ಕೊಂಡು ಹೋಗತ್ತೀನಿ ರೀ ಮನಾಲಿಗೆ. ಬರ್ರಿ ಮನಾಲಿಗೆ ಹೋಗೋನು. ಅಲ್ಲಿಂದ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಐತ್ರಿ ಏರಿಯಾ, ಮತ್ತು ಸ್ವಲ್ಪ ಸ್ಲೈಡಿಂಗು ಆಗ್ಬೋದು. ಅದಕ್ಕೆ ಸ್ಲೋ ಆಗಿ ಹೋದ್ರೆ ಆಯ್ತು ಅಂತೇಳಿ ಸ್ಲೋ ಆಗಿ ಹೊಂಟಿದ್ದು. ನೋಡಿ ಟೇಸ್ಟ್ ನೋಡಕ್ರಿ ಏನ ಮಾಡತ್ತಿದ್ದಾರೆ. ಇಲ್ಲಿ ನೋಡ್ರಿ ಮಾಡ್ತಿದ್ದಾರೆ ಅವಲಕ್ಕಿ. ಇವರು ಆರಾಮ್ ನಿಂತು ಪಾರ್ಟಿ ಮಾಡ್ತಿದ್ದಾರೆ. ಅವಲಕ್ಕಿ ಮಾಡ್ತಾ ಇದ್ದೀವಿ ಮನಾಲಿಯಲ್ಲಿ. ಹಾಯ್ ಗೈಸ್, ಹಾಯ್. ಅವಲಕ್ಕಿ ರೆಡಿ ಆಗ್ತಿದೆ. ಇವರು ಮಾಡ್ತಿದ್ದಾರೆ. ಇವರು ಅವಲಕ್ಕಿ ಹಾಕ್ತಿದ್ದಾರೆ. ಇವರು ಚಾ ಮಾಡ್ತಿದ್ದಾರೆ, ಬಿಸಿ ಬಿಸಿ ಚಾ. ಇವರು ಕೂತು ಎಲ್ಲ ನೋಡ್ತಿದ್ದಾರೆ. ಹಿಮಾಲಯ ಬಾರ್ಡ್ರ್ ಸ್ಟಾಪ್ ಮಾಡಿದ್ದೀವಿ ರೀ ಸ್ಟಾರ್ಟಿಂಗ ಬೆಳಗ್ಗೆ. ಯಾಕಂದ್ರೆ ಮುಂದೆ ಹೋದ್ರೆ ಮತ್ತು ನಮ್ಗೆ ನಾಷ್ಟ ಮಾಡೋಕೆ ಟೈಮ್ ಸಿಗಲ್ಲ ಅಂತೇಳಿ ಹೊರಗಡೆ ತಿಂದು ಬೋರ್ ಆಯ್ತು ಹುಡುಗರಿಗೆ. ಹಿಂಗಾಗಿ ಅವಲಕ್ಕಿ ರೆಡಿ ಮಾಡಿದ್ರೆ ಆಯ್ತು ಅಂತ ಅವಲಕ್ಕಿ ರೆಡಿ ಮಾಡಿದ್ವಿ ರೀ. ಅಂತೂ ಇಂತೂ ಮನಾಲಿಗೆ ಎಂಟ್ರಿ ಕೊಟ್ಟು ರೀ. ಬರ್ರಿ ಕರ್ಕೊಂಡು ಹೋಗ್ತೇನೆ. ಅಲ್ಲಿಂದ ಈಗ ಏರಿಯಾ ಐತ್ರಿ ಇದ ಊರ, ಸ್ನೋಫಾಲ್ ಆಗಿಲ್ಲ. ಅಲ್ಲಿಂದ ಮೇಲ್ ಕಾಣತೈತಲ್ರಿ, ಆ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾರೆ ರೀ ನಮ್ಮನ್ನು. ಆದರೆ ನಮ್ಮ ವೆಹಿಕಲ್ ಹೊಂಟಿಲ್ಲ, ಬೇರೆ ವೆಹಿಕಲ್ಗೆ ಹೊಂಟೇವ್ರಿ. ಹಾಯ್ ಗೈಸ್, ಇವರು ಶಾಪಿಂಗ್ ಮಾಡಕ್ಕಿದೆ ಕರೀತಿದ್ದಾರೆ. ನಾವು ಮನಾಲಿಗೆ ಹೋಗಿ ರೀಚ್ ಆಗೋದಕ್ಕಂದ್ರೆ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು ರೀ. ಅದಕ್ಕೆ ಸಾಯಂಕಾಲ ಅಲ್ಲೇ ಅಲೌಡ್ ಇಲ್ಲ ಅಂತಂದರು ವೆಹಿಕಲ್ ಹೋಗಾಕ. ಹೀಗಾಗಿ ಅವತ್ತು ನೈಟ್ ಅಲ್ಲೇ ಶಾಪಿಂಗ್ ಮಾಡಿದ್ದು. ಶಾಪಿಂಗ್ ಮಾಡಿ ಅವತ್ತೊಂದು ದಿನ ಸ್ಟೇ ಉಳ್ದ. ಮರನೇ ದಿನ ಬೆಳಗ್ಗೆ ಮತ್ತೆ ನೋಡಕ್ಕೆ ಹೋದ್ವಿ ರೀ ಅರ್ಲಿ ಮಾರ್ನಿಂಗ್. ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಅದು ತಿಂದು ಹೋದ್ರೆ ಆಯ್ತು ಅಂತೇಳಿ ಸುತ್ತಾಡತ್ತಿದ್ದು ನೋಡ್ರಿ. ಏನದಾವ್ರಿ ಮ್ಯಾಮ್, ಏನದಾವ್ರಿ? ಚೈನೀಸ್ ಫುಡ್, ಆಲೂ ಟಿಕ್ಕಿ, ಹಾಟ್ ಡಾಗ್. ಏನ್ ಬೇಕ್ರಿ ನಿಮ್ಗ? ನಿಮಗೇನ್ ಬೇಕ್ರಿ? ನಿಮಗೇನ್ ಬೇಕ್ರಿ? ನಿಮಗೇನ್ ಬೇಕ್ರಿ? ನಿಮಗೇನ್ ಬೇಕ್ರಿ? ಪಿಜ್ಜಾ. ನಿಮಗೇನ್ ಬೇಕ್ರಿ? ಪಿಜ್ಜಾ, ಮೊಮೋಸ್ ಬೇಕ್ರಿ? हाँ, स्पाइसी डालो दीदी, चलेगा. वेज मोमोज, नूडल्स. एक वेज मोमोज, एक नूडल्स. हाँ, एक स्टीम मोमोज, हाँ, और एक चाउमीन. खारा चटनी. चाउमीन स्पाइसी करवाना नॉर्मल? नॉर्मल ಹೇಗಿದ್ರಿ ಟೇಸ್ಟ್? ಸಿದ್ದು. ಸೂಪರ್. ಟೇಸ್ಟ್ ಹೆಂಗೈತಿ ಮಿತು? स्पाइसी. पिज़्ज़ा लेके आ गए. ऑनियन पिज़्ज़ा. थैंक यू. टेस्ट ಹೆಂಗೈತೆ? बढ़िया. How is the taste? Yummy, yummy. Done. ಇದು ಏನದ? ಅಮಿತ್ ಕಸೀತ. ಹೆಂಗಿದೆ ಟೇಸ್ಟ್? ಟೇಸ್ಟ್ ಸೂಪರ್, ಅಲ್ಟಿಮೇಟ್. ಅದಕ್ಕ
ಬ್ಯಾಲೆನ್ಸ್ ನಮಸ್ಕಾರ ಮಾಡ್ರಿ. ನೀತು ಏನ್ ಬೇಕು ಏನ್ ಬೇಕು? ವಾವ್ ನೈಸ್. ಸೊ ಗುಡ್ ಮಾರ್ನಿಂಗ್ ಫ್ಯಾಮ್. ಮತ್ತು ಬೆಳಗ್ಗೆ ಆಯ್ತು ರೀ, ನಾವು ಬೆಳಗ್ಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ನಮ್ಮ ನಡೆ ಐಸ್ ಕಡೆ ಅಂಥೇಳಿ ಸ್ಟಾರ್ಟ್ ಮಾಡೀವ್ರಿ. ಗೊತ್ತಿಲ್ಲ ಅಲ್ಲಿ ಹೋಗಿಂದ ಹೆಂಗೆ ಸಿಚುವೇಶನ್ ಇರ್ತೈತೆ ಅಂತ ಗೊತ್ತಿಲ್ಲ. ಯಾಕಂತಂದ್ರೆ ಇನ್ನೂ ಹೆಚ್ಚು ಕಡಿಮೆ 3 ಕಿಲೋಮೀಟರ್ ಕೆಳಗದೇವ್ರಿ. ಅಲ್ಲಿಗೆ ಕೈಯ ಕಾಲ ಶೇಕ್ ಆಗತ್ತ ಕೋಳಿಗೆ. ಅಲ್ಲಿ ಹೋದಿಂದ ಹೆಂಗಿರ್ತೈತೆ ನೋಡ್ಬೇಕ್ರಿ ವೆದರ್. ಅಲ್ಲಿ ಹೋಗಿ ವಿಡಿಯೋ ಮಾಡೋಕೆ ಆಗ್ತೈತಿಲ್ವೋ ಅದು ಗೊತ್ತಿಲ್ಲ ನಂಗೆ. ಬಟ್ ಎಷ್ಟು ಆಗ್ತೈತೆ ಅಷ್ಟು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ತೇನೆ ರೀ. ಬರ್ರಿ ಹೋಗೋಣ. अभी देख लो, हम जब देख ले 1 बजे तक वापस आ सकते हैं ना, 1 बजे तक। मतलब इसी टाइम पर आना है, कितना टाइम पर निकलना है, ऐसा कुछ नहीं है ना। 6 घंटे का परमिट होता है ना, टाइम होता है परमिट 6 घंटे तक। हाँ जैसे अभी यहाँ से होगा एंटर होगा परमिट। हाँ, इसके बाद 6 घंटा 6 घंटे का काउंटिंग है। हाँ 6 घंटे से पहले मेरे को बैरियर वापस क्रॉस करना है। फिर बंद कर देंगे यही वी आर गोइंग टू मनाली. मजा आ रहा है क्या? फुल मजा है. एक दिन में हिंदी सीख रहे. ಅಲ್ಲಿ ಹೋಗೋದು ಎಷ್ಟು ಎಕ್ಸೈಟ್ಮೆಂಟ್ ಆಯಿತು ಗೊತ್ತಿಲ್ಲ ರೀ. ಬಟ್ ವಿಂಡೋದೊಳಗೆ ಸ್ವಲ್ಪ ಹನಿಕಾಗಿ ನೋಡಿದ್ರೆ ನಾವು ಎಷ್ಟು ಎತ್ತರ ಮೇಲೆ ಅದು ಅಂಥೇಳಿ ಗೊತ್ತಾಗಂತಲಿ ಅಂದ್ರೆ ಚಕ್ರ ಬರತ್ತಲ್ಲಿ ಅಷ್ಟು ಹೈಟ್ ಒಳಗಿದ್ದು ರೀ. ಯಾಕಂತಂದ್ರೆ 1 ವೇ ಇತ್ತು. 1 ವೇ ಬಾಜು ಸ್ವಲ್ಪ ಬಗ್ಗೆ ನೋಡಿದ್ರೆ ಡೀಪ್ ಆಳ ಐತ್ರಿ ನಾವು ಇದ್ದಿದ್ದು ಪ್ಲೇಸ. ಮೇಲ್ಗಡೆ ನೋಡಿದ್ರೆ ಐಸ, ಕೆಳಗಡೆ ನೋಡಿದ್ರೆ ಪಾತಾಳ. ನಾವು ಸೆಂಟ್ರ್ ಒಳಗೆ ಸಿಕ್ಕಾಕೊಂಡೇವು ಅನ್ಸಾತಿತ್ತು. ಹಿಂಗಾಗಿ ಆ ಕಡೆ ಈ ಕಡೆ ನೋಡ್ದಂಗೆ ಸ್ಟ್ರೇಟ್ ನೋಡ್ಕೊಂಡು ಹೊಂಟಿದ್ದು ರೀ. ಅಷ್ಟು ಭಯ ಆಗಿತ್ತು. ಆಲ್ಮೋಸ್ಟ್ ನಿಯರ್ ಬಂದು ನೋಡ್ರಿ. ಆಮೇಲೆ ಇದೆಲ್ಲ ರೋಡ್ ಸ್ಲೈಡಿಂಗ್ ಆಗಿ ಕೆಳಗೆ ಬಿದ್ದು ಹಿಂಗಾಗೈತಂತ್ರಿ. ಇದೆಲ್ಲ ನೋಡಿದ್ರೆ ಯಪ್ಪ ಅನ್ಸಾತಿತ್ರಿ. ಆಮೇಲೆ ನೆಕ್ಸ್ಟ್ ಫಾಸ್ಟ್ ಫುಡ್ ಸೆಂಟರ್ ಇದ್ವು ಅಲ್ಲೇ 1-3. ಅದಕ್ಕೆ ನೋಡಿ ಬಾಯ ನೀರು ಬರಾಕತ್ತು. ಮತ್ತೆ ಬಿಸಿ ಏನಾರ ಸ್ಪೈಸಿ ತಿಂದು ಹೋದ್ರಾಯ್ತು ಅಂತ ನಿಲ್ಲಿಸಿದ್ದು. ಅಲ್ಲಿ ಸಿಗೋದಂತೂ ಮ್ಯಾಗಿ ರೀ. ನನ್ನ ಮಗಳಿಗಂತೂ ಮ್ಯಾಗಿ ತಾನಿಗೆ ಬಿದ್ರೆ 3 ಹೊಟ್ಟೆ ಹಾಕ್ತಾವು ನೋಡ್ರಿ. ಅಲ್ಲೇ ತೊಗೊಂಡು ತಿನ್ನಾಕ ಅನ್ನತ್ತಿದ್ಲು. ನಾವು ಬಿಸಿ ದೋಸೆ ಅದು ಎಲ್ಲ ಇತ್ತು, ಪುರಿ ಇತ್ತು, ಅದೆಲ್ಲ ತೊಗೊಂಡು ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಭಾಳ ದೂರ ಇರಲಿಲ್ಲ, 1 ಕಿಲೋಮೀಟ್ರ್ ಅಷ್ಟೇ ಇತ್ತು ನಮಗೆ. ಹೋಗ್ಬೇಕಾದ್ರೆ ಪ್ಯಾರಾಚೂಟ್ ಇತ್ತು ನೋಡ್ರಿ. ಪ್ಯಾರಾಚೂಟ್ ನೋಡಿ ಎಲ್ಲರೂ ಹುಡುಗರು ಚಿರಾಡತಿದ್ರು. ಒಂದೊಂದು ಸಣ್ಣ ಥಿಂಗ್ಸನ್ನು ಎಷ್ಟು ಖುಷಿ ಕೊಡ್ತೈತಿ. ಪಾಯಿಂಟ್ ಬಂತು ನೋಡ್ರಿ ನಮ್ದು. ಐಸ್ ಕಡೆ ಬಂದು ರೀ. ಬಟ್ ಕಾಶ್ಮೀರ ಕಡೆ ಹೆಂಗಿತ್ತಂದ್ರೆ ಐಸ್ ಅಷ್ಟೇ ಅನಿಸೈತ್ರಿ, ಅಷ್ಟು ಕೋಲ್ಡ್ ಅನಿಸಲ್ಲ. ಇಲ್ಲೇ ಐಸ್ ಜೊತೆ ಹವಾನೂ ಐತ್ರಿ, ಥಂಡಿ ಹವಾ. ಹಿಂಗಾಗಿ ಮೂಗೋದೆಲ್ಲ ಬಂದ್ ಆಗತ್ತಿದ್ದು. ಹಿಂಗಾಗಿ ನಾವು ಯಾವ ಹುಡುಗರನ್ನಾಗಲಿ ನಾವಾಗಲಿ ಯಾವ ರೈಡಿಂಗು ಹೋಗಲಿಲ್ಲ. ಹಂಗೆ ಅಡ್ಡಾಡೇ ಬಂದವು ರೀ. ಆದ್ರೆ ಫೋನ್ ಹಿಡಿಯೋಷ್ಟು ನಮಗೆ ಎನರ್ಜಿ ಇರಲಿಲ್ಲ, ಅಷ್ಟು ಕೋಲ್ಡ್ ಇತ್ತು. ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡೀನಿ ರೀ. ಏನ್ ಮಾಡತ್ತೀರಿ? ಅನ್ನ ಮಾಡೋದು, ರೈಸ್ ಮಾಡೋದು ಬರ್ತಾರೆ ನಾ ತನಕ. ಐಸ್ ನೋಡ್ಕೊಂಡು ಬಂದ. ಮತ್ತು ಅವತ್ತು ಅಲ್ಲೇ ಸ್ಟೇ ಉಳಿದು ರೀ. ಹೊಂಟಿದ್ದು ಬಟ್ ರೋಡ್ ಬ್ಲಾಕ್ ಆಗೈತಂದ್ರು. ಹಿಂಗಾಗಿ ಮತ್ತೆ ವಾಪಸ್ ರೂಮ್ನಾಗ ಹೋದ್ವಿ ರೀ. ವಸ್ತಿ ಉಳ್ದು ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ರೆಸ್ಟ್ ಮಾಡಿದ್ದು. ಮರಗಿನ ಬೆಳಗ್ಗೆ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಹೋಗ್ಬೇಕಾದ್ರೆ ಅಲ್ಲೇ ಸೆಂಟ್ರ್ ಒಳಗೆ ಒಂದು ನದಿ ಸಿಕ್ತು. ಇಷ್ಟು ಕ್ಲೀನ್ ಇದ್ದು ರೀ ನೀರಂದ್ರೆ. ಕೆಳಗಡೆ ಇರುವ ಒಂದೊಂದು ಸಣ್ಣ ಹಳ್ಳು ಕಾಣತ್ತಿದ್ದು. ಹಿಂಗಾಗಿ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋದ್ರಾಯ್ತು ಅಂತೇಳಿ ನಿಲ್ಲಿಸಿದ್ವಿ ರೀ ಗಾಡಿ. ಐ ಲವ್ ಮನಾಲಿ ಅಂತ ಜೋರ್ ಹೇಳು. ಐ ಲವ್ ಮನಾಲಿ. ಡೇಂಜರ್ ಅಂದ್ರೆ ಡೇಂಜರ್ ಐತೆ ಅಂತ ಗೊತ್ತಿದ್ವು ಅಲ್ಲಿ ಹೋಗ್ಕೊಂಡು. ಸೊ ಗೈಸ್ ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ ನೆಕ್ಸ್ಟ್ ಲೊಕೇಶನ್ಗೆ. ನೆಕ್ಸ್ಟ್ ಯಾವ ಲೊಕೇಶನ್ಗೆ ಹೊಂಟೇವು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನನ್ನ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಬೆಲ್ ಐಕಾನ್ ಹೊಡೀರಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೂಡ ಕೊಡ್ರಿ. ನಿಮ್ಮ ಸಪೋರ್ಟ್ ನಂಗೆ ಯಾವಾಗಲೂ ಬೇಕು. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ. ಬಾಯ್.